Dear student, today I am going to teach the 10th standard lesson A Hero. A Hero. This prose written by R.K. Narayan. This prose written by R.K. Narayan. So already in last class discussed some paragraphs. Now study the paragraph number 5. First, I have read the paragraph. From the first of next month, I will sleep alone. Father, no, you must do it now. It is disgraceful sleeping beside granny or mother like a baby. You are in the second form and I don't like the way you are being brought up, he said, and looked at his wife who was rocking the cradle. Why do you look at me while you say it? She asked, I hardly know anything about the boy. No, I don't mean you, said father. If you mean your mother is spoiling him, tell her so and don't look at me, she said and turned away. Swami's father said, ಇಲ್ಲಿ ಸ್ವಾಮಿಯವರ ತಂದೆಯವರು ಹೇಳಿರ್ತಾರೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಇನ್ ಮೈ ಆಫೀಸ್ ರೂಮ್. ಇವತ್ತು ನೀನು ನನ್ನ ಆಫೀಸಿನ ರೂಮಿನಲ್ಲಿ ಒಬ್ಬಂಟಿಯಾಗಿ ಮಲಗಬೇಕು ಅಂತ ಯಾರು ಹೇಳ್ತಾರೆ? ಸ್ವಾಮಿಯವರ ತಂದೆ ಯಾರಿಗೆ ಹೇಳ್ತಾರೆ? ತನ್ನ ಮಗನಾದಂತಹ ಸ್ವಾಮಿಗೆ ಹೇಳಿರ್ತಾರೆ. Then Swami said, from the first of next month, I will sleep alone father. ಇಲ್ಲ ತಂದೆಯವರೇ, ನಾನು ಏನು ಮಾಡ್ತೀನಿ, ಮುಂದಿನ ತಿಂಗಳು ಏನು ಮಾಡ್ತೀನಿ, ನಮ್ಮ ಆಫೀಸಿನ ರೂಮಿನ ಒಳಗಡೆ ಒಬ್ಬಂಟೆಯಾಗಿ ಮಲಗ್ತೀನಿ ಅಂತ ಹೇಳ್ತಾರೆ. ನೋ, ಯು ಮಸ್ಟ್ ಡೂ ಇಟ್ ನೌ. ಅದಕ್ಕೆ ಅವ್ರ ತಂದೆಯವರು ಒಪ್ಪಂಗಿಲ್ಲ. ನೋ, ಯು ಮಸ್ಟ್ ಡೂ ಇಟ್ ನೌ. ನೀನು ಇವತ್ತೇ ಈಗಲೇ ನೀನೇನು ಮಾಡಬೇಕು, ನನ್ನ ಆಫೀಸಿನ ರೂಮಿನಲ್ಲಿ ನೀನು ಮಾಡಬೇಕು, ಒಬ್ಬಂಟೆಯಾಗಿ ಮಲಗಬೇಕು. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ಸೊ ನೀನು ಏನು ಮಾಡಿದೆ? ಸೆಕೆಂಡ್ ಫಾರ್ಮ್ ಮೀನ್ಸ್ 7th ಸ್ಟ್ಯಾಂಡರ್ಡ್ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ಸ್. ಬ್ರಿಟಿಷರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಸೆಕೆಂಡ್ ಫಾರ್ಮ್ ಅಂದರೆ ಯಾವುದು? 7th ಸ್ಟ್ಯಾಂಡರ್ಡ್ ಅನ್ನು ಏನು ಮಾಡ್ತಾ ಇದ್ರು? ಸೆಕೆಂಡ್ ಫಾರ್ಮ್ ಅಂತ ಕರೀತಾ ಇದ್ರು. ಸೊ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ನೀನು ಈ ಸೆಕೆಂಡ್ ಫಾರ್ಮ್ದಲ್ಲಿ ಇದೆಯಾ, ಓದ್ತಾ ಇದೆಯಾ? ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರೌಟ್ ಅಪ್. ನೀನು ಈ ರೀತಿ ಬೆಳೀತಾ ಇದೆಯಲ್ಲ, ಅದು ನನಗೆ ಸ್ವಲ್ಪವೂ ಕೂಡ ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರೌಟ್ ಅಪ್. ನೀನು ಈ ರೀತಿ ಬೆಳೀತಾ ಇದೆಯಲ್ಲ, ಸೊ ನನಗೇನು ಕೂಡ ಸ್ವಲ್ಪ ಕೂಡ ಇಷ್ಟವಿಲ್ಲ. ಹಿ ಸೇಡ್ ಅಂಡ್ ಲುಕ್ಡ್ ಅಟ್ ಹಿಸ್ ವೈಫ್. ತನ್ನ ಮಗನಿಗೆ ವಾರ್ನಿಂಗ್ ಮಾಡುವ ಸಂದರ್ಭದಲ್ಲಿ ಯಾರ ಕಡೆ ನೋಡಿ ಬೈತಾ ಇರ್ತಾನೆ? ಲುಕ್ಡ್ ಅಟ್ ಹಿಸ್ ವೈಫ್. ಸ್ವಾಮಿಸ್ ಫಾದರ್ ಲುಕ್ಡ್ ಅಟ್ ಹೀಸ್ ವೈಫ್. ಸ್ವಾಮಿಯವರ ತಂದೆ ತನ್ನ ಹೆಂಡತಿಯ ಕಡೆ ನೋಡ್ತಾ ಏನು ಮಾಡ್ತಾ ಇದ್ದಾರೆ? ಮಗನಿಗೆ ಬೈತಾ ಇರ್ತಾರೆ. ಹೂ ವಾಸ್ ರಾಕಿಂಗ್ ದ ಕ್ರಾಡಲ್. ಸೊ ನಿನ್ನ ಇನ್ನೂ ಕೂಡ ತೊಟ್ಟಿಲಲ್ಲಿ ಹಾಕುವಂತೆ ತೂಗಬೇಕಾ ನಿನ್ನ? ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್, ಸಿ ಆಸ್ಕ್ಡ್. ಆ ಸಂದರ್ಭದಲ್ಲಿ ಅವರ ಸ್ವಾಮಿಯವರ ತಾಯಿ ಹೇಳ್ತಾರೆ, ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್. ನಿಮ್ಮ ಮಗನಿಗೆ ನೀವು ಜವಾಬ್ದಾರಿತನ ಬಗ್ಗೆ ಹೇಳುವಾಗ ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್,
ನೀವು ನನ್ನ ಕಡೆ ಏಕೆ ನೋಡಿ ಅವ್ರಿಗೆ ಹೇಳ್ತಾ ಇದ್ರಿ. ಐ ಹಾರ್ಡ್ಲಿ ನೌ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಗೊತ್ತು ನನ್ನ ಮಗನ ಕೊಡ್ತಾ ನನ್ನ ಮಗ ಹೇಗಿದೆ ನನಗೆ ಗೊತ್ತು. ಸೊ ಬಟ್ ವೈ ಡು ಯು ಲುಕ್ ಅಟ್ ಮಿ ವೈಲ್ ಯು ಸೇ ಇಟ್. ಅವನಿಗೆ ಹೇಳುವಾಗ ನೀವು ನನ್ನ ಕಡೆಗೆ ನೋಡಿ ಹೇಳ್ತಾ ಇದ್ರಿ ಅಂತ ಹೇಳಿದಾಗ, ನೋ ನೋ ಐ ಡೋಂಟ್ ಮೀನ್ ಯು ಸೇಡ್ ಫಾದರ್. ಅವಾಗ ಅವರ ತಂದೆ ಹೇಳ್ದ, ನೋ ನೋ ಐ ಡೋಂಟ್ ಮೀನ್ ಯು ಸೇಡ್ ಫಾದರ್. ಇಲ್ಲ ಇಲ್ಲ, ನಾನೆಲ್ಲಿ ನಿನ್ನ ಕಡೆ ನೋಡಿ ಹೇಳ್ತಾ ಇದ್ದೆ ಅಂತ ಏನು ಮಾಡ್ತಾರೆ ಸ್ವಾಮಿಯವರ ತಂದೆ ಹೇಳ್ತಾರೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್. ಅವ ಹೆಂಡತಿ ಗಂಡನಿಗೆ ಹೇಳ್ತಾರೆ, ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್. ನಿಮ್ಮ ತಾಯಿ ಏನು ಮಾಡಿದ್ದಾರೆ, ಅವನನ್ನು ಮುದ್ದಾಗಿ ಬೆಳೆಸಿ ಕೆಡಿಸಿದ್ದಾರೆ. ಟೆಲ್ ಹರ್ ಸೋ. ನೀವೇನೂ ಹೇಳುವುದಿದ್ರೆ ಯಾರಿಗೆ ಹೇಳ್ರಿ, ಆ ಒಂದು ನಿಮ್ಮ ತಾಯಿಗೆ ಹೇಳ್ರಿ. ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ. ಇನ್ನು ಮುಂದೆ ಅವನಿಗೆ ಬೈಯುವಾಗ ನನ್ನ ಕಡೆ ನೋಡಲಿಕ್ಕೆ, ನೀವು ನನ್ನ ಕಡೆ ನೋಡಿ ಆತನನ್ನು ಬೈಲಿಕ್ಕೆ ಹೋಗಬೇಡ್ರಿ. ಸಿ ಸೇಡ್ ಆ್ಯಂಡ್ ಟರ್ನ್ಡ್ ಅವೇ. ಇಷ್ಟು ಹೇಳಿ ಏನು ಮಾಡ್ತಾಳೆ, ಅವರ ಸ್ವಾಮಿಯವರ ತಾಯಿ ಏನು ಮಾಡ್ತಾಳೆ, ಒಳಗಡೆ ಹೋಗಿಬಿಡ್ತಾರೆ. ಸೊ ಇನ್ ದಿಸ್ ಪ್ಯಾರಾಗ್ರಾಫ್ ಮೋಸ್ಟ್ ಇಂಪಾರ್ಟೆಂಟ್ ಡಿಫಿಕಲ್ಟ್ ವರ್ಡ್ ಈಸ್ ಸೆಕೆಂಡ್ ಫಾರ್ಮ್. So second form means 7th standard during British times. So 7th standard during British time. Second form means it is a very important difficult words. Then next paragraph. Swami's father sat gloomily gazing at the newspaper on his lap. Swami rose silently and tiptoed to his bed in the passage. Granny was sitting up in her bed and remarked, "Boy, are you already feeling sleepy? Don't you want to hear a story?" Swami made wild gesticulation to silence his granny, but that good lady saw nothing. So Swami threw himself on his bed and pulled the blanket over his face. ನೋಡ್ರಿ, Swami's father sat gloomily gazing at the newspaper on his lap. ತನ್ನ ಸ್ವಾಮಿಯವರ ತಂದೆಯವರು ನ್ಯೂಸ್ ಪೇಪರ್ನ ತೊಡೆ ಮೇಲೆ ಇಟ್ಟುಕೊಂಡು ಗ್ಲೂಮಿಲಿ, ಒಂದು ರೀತಿ ಮಂಕು ಬಡಿದಂತೆ ಏನು ಮಾಡ್ತಾ ಇದ್ರು, ಕುಳಿತುಕೊಂಡಿದ್ರು. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿಲಿ ಗೇಜಿಂಗ್ ಆಟ್ ದ ನ್ಯೂಸ್ ಪೇಪರ್ ಆನ್ ಇಸ್ ಲ್ಯಾಪ್. ಅವರ ತಂದೆ ಆ ತೊಡೆ ಮೇಲೆ ನ್ಯೂಸ್ ಪೇಪರ್ನ ಇಟ್ಕೊಂಡು ಏನು ಮಾಡ್ತಾ, ಒಂದು ರೀತಿ ಮಂಕು ಬಡಿದವರು ಹಾಗೆ ಏನು ಮಾಡ್ತಾ ಇದ್ರು, ಕುಳಿತುಕೊಂಡಿದ್ರು. ಸೊ ಗ್ಲೂಮಿಲಿ ಮೀನ್ಸ್ ಮಂಕು ಬಡಿದಂತೆ. ಗ್ಲೂಮಿಲಿ ಮೀನ್ಸ್ ಮಂಕು ಬಡಿದಂತೆ. ಸೊ ಅವ್ರು ಹೆಂಗೆ ಕೂತಿರ್ತಾರೆ, ಒಂದು ರೀತಿ ಮಂಕು ಬಡಿದವ್ರು ಹಾಗೆ ಒಂದು ನ್ಯೂಸ್ ಪೇಪರ್ನ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಏನು ಮಾಡ್ತಾರೆ, ಅವರ ತಂದೆಯವರು ಕುಳಿತುಕೊಂಡಿರ್ತಾರೆ. ಸ್ವಾಮಿ ರೋಸ್ ಸೈಲೆಂಟ್ಲಿ ಅಂಡ್ tiptoed to his bed in the passage. ಅವರ ತಂದೆಯವರು ಸುಮ್ಮನೆ ಕೂತಿರುವುದನ್ನು ನೋಡಿ ಸ್ವಾಮಿ ರೋಸ್ ಸೈಲೆಂಟ್ಲಿ ಅಂಡ್ tiptoed to his bed. ಆ ಸ್ವಾಮಿ ಏನು ಮಾಡ್ತಾನಂದ್ರೆ, ತನ್ನ ತಂದೆಯವರು ಸುಮ್ಮನೆ ಕೂತಿದ್ದಾರೆ ಅಂತ ಏನು ಮಾಡ್ತಾನೆ ಆತ, ಸೈಲೆಂಟ್ಲಿ ನಿಶ್ಶಬ್ದವಾಗಿ, ಯಾವುದೇ ರೀತಿಯ ಸಪ್ಪಳವಿಲ್ಲದೆ, tiptoed to his bed in the passage. ಸೊ ಅವ್ರು ಏನು ಮಾಡ್ತಾರಂದರೆ, ಯಾವುದೇ ರೀತಿಯ ಗದ್ದಲವಿಲ್ಲದೆ ನಿಶ್ಶಬ್ದವಾಗಿ ಸಪ್ಪಳವಿಲ್ಲದೆ ಸ್ವಾಮಿ ಏನು ಮಾಡ್ತಾನೆ, ತನ್ನ ಬೆಡ್ರೂಮಿನ ಕಡೆ ನಡೀತಾನೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಅಲ್ಲಿ ಬೆಡ್ರೂಮ್ಗೆ ಹೋದಾಗ ಅಲ್ಲಿ ಬೆಡ್ ಮೇಲೆ ಯಾರು ಕೂತಿರ್ತಾರೆ, ಗ್ರ್ಯಾನಿ ಮೀನ್ಸ್ ಸ್ವಾಮಿಯವರ ಅಜ್ಜಿ ಬೆಡ್ ಮೇಲೆ ಕುಳಿತುಕೊಂಡಿರ್ತಾರೆ. ರಿಮಾರ್ಕ್ಡ್ ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ನಿನಗಿಷ್ಟು ಬೇಗನೆ ನಿದ್ರೆ ಬರ್ತಾ ಇದೆಯೇನು?
ಯಾರಿಗೆ? ಅಜ್ಜಿ ಮೊಮ್ಮಗನಿಗೆ ಕೇಳ್ದ, ಸ್ವಾಮಿ ಕೇಳ್ತಾರೆ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ನಿನಗೆ ಇಷ್ಟು ಬೇಗನೆ ಏನು ಮಾಡ್ತಾ ಇದೆ? ನಿದ್ರೆ ಒಂದು ಭಾವ ಕಾಡ್ತಾ ಇದೆ, ನಿದ್ರೆ ಬರ್ತಾ ಇದೆಯಾ? ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ನೀನೇನು ಇವತ್ತು ಕಥೆಯನ್ನು ಕೇಳೋದಿಲ್ವಾ? ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಿಕ್ಯುಲೇಷನ್ ಟು ಸೈಲೆನ್ಸ್ ಇಸ್ ಗ್ರ್ಯಾನಿ. ಅವಾಗ ಒಮ್ಮೆಲೆ ಸ್ವಾಮಿ ಏನು ಮಾಡ್ತಾನೆ? ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಿಕ್ಯುಲೇಷನ್, ಒಂದು ರೀತಿಯ ಭಾವಾಭಿನಯ. ಅವನು ಯಾವ ರೀತಿ ಭಾವನೆಯನ್ನು ವ್ಯಕ್ತಪಡಿಸ್ತಾನಂದ್ರೆ, ಟು ಸೈಲೆನ್ಸ್ ಈಸ್ ಗ್ರ್ಯಾನಿ. ಅಜ್ಜಿ ಹೇಳ್ತಾನೆ, ಅಜ್ಜಿ ನೋಡು ಸುಮ್ಮನಿದ್ದು ಬಿಡು. ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಬಟ್ ಆ ಅಜ್ಜಿ ಏನು ಮಾಡ್ತಾಳೆ? ಅದನ್ನ ನೋಡ್ತಾಳೆ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಅಂಡ್ ಪುಲ್ ದ ಬ್ಲಾಂಕೆಟ್ ಓವರ್ ಹಿಸ್ ಫೇಸ್. ಅವಾಗ ಸ್ವಾಮಿ ಏನು ಮಾಡ್ತಾನೆ? ಅಜ್ಜಿಗೆ ಸುಮ್ಮನಿರು ಅಂತ ಹೇಳಿ, ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಪುಲ್ ದ ಬ್ಲಾಂಕೆಟ್ ಓವರ್ ಹಿಸ್ ಫೇಸ್. ಬೆಡ್ ಮೇಲೆ ಮಕ್ಕೋತಾನೆ. ಬೆಡ್ ಮೇಲೆ ಮಕ್ಕೊಂಡು ಏನು ಮಾಡ್ತಾನೆ? ಬ್ಲಾಂಕೆಟ್ ಓವರ್ ಹಿಸ್ ಪ್ಲೇಸ್. ಕಂಬಳಿಯನ್ನು ಏನು ಮಾಡ್ತಾನೆ? ಬ್ಲಾಂಕೆಟನ್ನು ಏನು ಮಾಡ್ತಾನೆ? ಮುಖದ ಮೇಲೆ ತೆಗೆದುಕೊಂಡು ಮಕ್ಕೊಂಡು ಬಿಡ್ತಾನೆ. ಗ್ರ್ಯಾನಿ ಸೇಡ್, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಸ್ವಾಮಿ ಲಿಯಾನ್ಟ್ ಓವರ್ ಆ್ಯಂಡ್ ವಿಸ್ಪರ್ಡ್, ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. If I don't sleep at once, perhaps I shall die. He turned over and curled and snored under the blanket till he found his blanket pulled away. ನೋಡ್ರಿ, ಗ್ರ್ಯಾನಿ ಸೇಡ್ ಡೋಂಟ್ ಕವರ್ ಯುವರ್ ಫೇಸ್. ನೀನು ಮಕ್ಕೋತಾ ಇದೆಯಾ? ಹಾಗಾದ್ರೆ ಏನು ಮಾಡೋ? ಮುಖದ ಮೇಲೆ ಏನು ಮಾಡಬೇಡ. ಡೋಂಟ್ ಕವರ್ ಯುವರ್ ಫೇಸ್, ಬ್ಲ್ಯಾಂಕೆಟ್ ಅಂತ ತೆಗೆದುಕೊಳ್ಬೇಡ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ನಿನಗೆ ನಿಜವಾಗಿಯೂ ಕೂಡ ನಿದ್ರೆ ಬಂದಿದೆ ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾಳೆ. ಸ್ವಾಮಿ ಲಿಯಾಂಟ್ ಶಟ್ ಅಪ್ ಗ್ರ್ಯಾನಿ. ಸ್ವಾಮಿ ಲಿಯಾಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್, ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ. ಅವಾಗ ಸ್ವಾಮಿ ಲಿಯಾಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್, ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ. ಸೊ ಸ್ವಾಮಿ ಲಿಯಾಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್, ಸ್ವಾಮಿ ಏನು ಮಾಡ್ತಾನೆ? ಬಿಸಿಗುಡ್ತಾನೆ. ಬಿಸ್ಕೊಡ್ತಾನೆ. ಏನಂದ್ರೆ, ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ದಯವಿಟ್ಟು ಅಜ್ಜಿ ದಯವಿಟ್ಟು ಸುಮ್ಮನೆ ಕುಳಿತುಕೋ. ಡೋಂಟ್ ಟಾಕ್ ಟು ಮೀ, ದಯವಿಟ್ಟು ನನ್ನ ಜೊತೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಇವನ್ ಇಫ್ ದ ಹೌಸ್ ಇಸ್ ಆನ್ ಫೈರ್. ನನ್ನನ್ನು ಯಾರೂ ಕರೆದ್ರು ಕೂಡ ನನ್ನನ್ನು ಎಬ್ಬಸಬೇಡ. ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ, ನನ್ನ ಯಾರಾದರೂ ಹೊರಗಡೆ ಕರಿತಾ ಇದ್ರೆ ಅವತ್ತು ಕೂಡ ಏನು ಮಾಡ, ನೀನು ಎಬ್ಬಸ್ಲಿಕ್ಕೆ ಹೋಗಬೇಡ. ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್, ಮನೆಯ ಮೇಲೆ ಬೆಂಕಿ ಬಿದ್ದರೂ ಕೂಡ ನೀ ಏನು ಮಾಡಬೇಡ, ನನ್ನನ್ನು ಎಬ್ಬಸಬೇಡ ಅಂತ ಏನು ಮಾಡ್ತಾನೆ? ಗ್ರ್ಯಾನಿಗೆ ಹೇಳ್ತಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್, ನಾನು ಈಗ ಮಲಗದೇ ಇದ್ದರೆ, ಪರ್ಹ್ಯಾಪ್ಸ್ ಐ ಶಾಲ್ ಡೈ, ನಾನು ಸತ್ತೇ ಹೋಗ್ತೀನಿ. ಇಫ್ ಐ ಡೋಂಟ್ ಸ್ಲೀಪ್ ಆಟ್ ಒನ್ಸ್, ಪರ್ಹ್ಯಾಪ್ಸ್ ಐ ಶಾಲ್ ಡೈ. ಸೊ ನಾ ಈಗ ಮಲಗದೇ ಇದ್ದರೆ ನಾನೇನು ಮಾಡ್ತೀನಿ? ಸತ್ತೇ ಹೋಗ್ತೀನಿ. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್ ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಇಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ. ಅಷ್ಟು ಹೇಳಿ ಏನು ಮಾಡ್ತಾನೆ? ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್ ಮೀನ್ಸ್ ಸುತ್ತಿಕೊಂಡಿರುವ, ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್, ಆ ಬ್ಲ್ಯಾಂಕೆಟ್ ಅನ್ನು ತೆಗೆದುಕೊಂಡು ಏನು ಮಾಡ್ತಾನೆ? ಒಳಗಡೆ ಏನು ಮಾಡ್ತಾನೆ? ಸ್ನೋಡ್, SNORED, ಸ್ನೋಡ್ ಮೀನ್ಸ್ ಗೊರಕೆಯನ್ನು ಹೊಡೆಯುವುದು. ಗೊರಕೆ ಹೊಡೆಯುವ ಥರ ಏನು ಮಾಡ್ತಾನೆ ಆತ? ಟಿಲ್ ಹಿ ಫೌಂಡ್ ಇಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ, ತನ್ನ ಮೈ ಮೇಲೆ ಏನು ಮಾಡ್ತಾನೆ? ಸಂಪೂರ್ಣವಾಗಿ ಬ್ಲ್ಯಾಂಕೆಟ್ ಅನ್ನು ತೆಗೆದುಕೊಂಡು ಏನು ಮಾಡ್ತಾರೆ? ಗೊರಕೆ ಹೊಡೆಯುವ ಥರ ನಿದ್ರೆ ಮಾಡ್ತಾನೆ. ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಹಿಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಅಂಡ್ ಸ್ಟುಡ್ ಓವರ್ ಹಿಮ್. ಇನ್ನೇನು ಹೋಗ್ಯದ ಮಲಗಿರ್ತಾನೆ ಅನ್ನುವಷ್ಟರಲ್ಲಿಯೇ ಪ್ರೆಸೆಂಟ್ಲಿ ಪ್ರಸ್ತುತವಾಗಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಅಷ್ಟರಲ್ಲಿ ಏನು ಮಾಡ್ತಾರೆ? ಆತನ ತಂದೆ
ಆತನ ಹತ್ತಿರ ಬಂದ ನಿಂತು ಬಿಡ್ತಾರೆ. ಇನ್ನೇನಲ್ಲಿ ಸ್ವಾಮಿ ಅವರ ತಂದೆಯಿಂದ ಹತ್ತಿರದ ಹೋಗಿ ತಪ್ಪಿಸಿಕೊಂಡು ಅಲ್ಲಿ ಬೆಡ್ ಮೇಲೆ ಹೋಗಿ ಮಲಗಿರ್ತಾನೆ. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಅಷ್ಟರಲ್ಲಿ ಏನು ಮಾಡ್ತಾನಂದರೆ ಅವರ ಏನು ಬರ್ತಾರೆ, ತಂದೆಯವರು ಬರ್ತಾರೆ. ಸ್ಟುಡ್ ಓವರ್ ಹಿಮ್, ಅವನ ಹತ್ತಿರ ಬಂದ ನಿಂತು ಬಿಡ್ತಾರೆ. ಸ್ವಾಮಿ ಗೆಟ್ ಅಪ್, he said. He looked like an apparition. So apparition means ಭೂತ, ಪ್ರೇತ, ಗೋಸ್ಟ್. ಸೊ ಏನಂತ ಕರಿತೀವಿ? ಗೋಸ್ಟ್. ಗೋಸ್ಟ್ ಅಂದ್ರೆ ಭೂತ. ಸೊ ಇಲ್ಲಿ ಏನು ಮಾಡ್ತಾರಂದ್ರೆ, ಶಿ ಲುಕ್ಡ್ ಲೈಕ್ ಆನ್ ಅಫೇರಿಯೇಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಅವರ ತಂದೆ ಅವರ ಹತ್ತಿರ ಬಂದ ಒಮ್ಮೆಲೆ ನಿಂತು ಬಿಟ್ಟಾಗ ಏನಾಗ್ತದೆ ಅಂದರೆ, ಸ್ವಾಮಿ ಗೆಟ್ ಅಪ್, ಹಿ ಸೇಡ್. ಅವ್ರ ತಂದೆ ಹೇಳ್ತಾರೆ, ಸ್ವಾಮಿ ಯಾಕೆ ಮಲಗಿದ್ದೀಯಾ? ಗೆಟ್ ಅಪ್, ಎದ್ದೇಳು. ಹಿ ಲುಕ್ಡ್ ಲೈಕ್ ಆನ್ ಅಫೇರಿಯೇಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಸೆಮಿ ಡಾರ್ಕ್ನೆಸ್, ಸೆಮಿ ಡಾರ್ಕ್ನೆಸ್ ಮೀನ್ಸ್ ಅರೆ ಕತ್ತಲು. ಸೆಮಿ ಡಾರ್ಕ್ನೆಸ್ ಮೀನ್ಸ್ ಅರೆ ಕತ್ತಲು. ಸೊ ಅವ್ರ ತಂದೆ ಅವ್ರ ಮುಂದೆ ಬಂದು ಹೇಳ್ತಾರೆ, ಎದ್ದೇಳು, ಗೆಟ್ ಅಪ್ ಸ್ವಾಮಿ. ಗೆಟ್ ಅಪ್ ಸ್ವಾಮಿ ಅಂದ ತಕ್ಷಣ ಏನು ಮಾಡ್ತಾನೆ, ಹಿ ಲುಕ್ಡ್ ಲೈಕ್ ಆನ್ ಅಪೇರಿಯೇಷನ್. ಆ ಸ್ವಾಮಿಗೆ ಅವರ ತಂದೆ ಯಾವ ರೀತಿ ಕಾಣ್ತಾರ ಅಂದರೆ, ಒಂದು ಭೂತದ ಥರ, ದೆವ್ವದ ಥರ ಕಾಣ್ತಾರೆ. ಎಲ್ಲಿ? ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಆ ಅರೇ ಕತ್ತಲಿನಲ್ಲಿ ಏನು ಮಾಡ್ತಾರೆ, ಅವರ ತಂದೆಯವ್ರನ್ನ ಹೆಂಗೆ ನೋಡ್ತಾನೆ ಇಮ್ಯಾಜಿನ್ ಮಾಡ್ಕೋತಾನೆ ಆತ, ಒಂದು ದೆವ್ವದ ಥರ, ಭೂತದ ಥರ ಇಮ್ಯಾಜಿನ್ ಮಾಡ್ಕೋತಾನೆ. ವಿಚ್ ವಾಸ್ ಲಿಟ್ ಬೈ ಅ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಆ ಬೆಡ್ರೂಮಿನಲ್ಲಿ ಏನಾಗ್ತಾ ಇದೆ ಅಂದರೆ, ಹಾಲ್ನಿಂದ ಏನು ಮಾಡ್ತಾ ಇದ್ರು, ಸ್ವಲ್ಪ ಏನು ಮಾಡ್ತಾ ಇದ್ರು, ವಾಸ್ ಲಿಟ್ ಬೈ ಕೋನ್ ಆಫ್ ಲೈಟ್. ಸ್ವಲ್ಪ ಏನು ಮಾಡ್ತಾ ಇತ್ತು, ಬೆಳಕು ಬರ್ತಾ ಇತ್ತು. ಸ್ವಾಮಿ ಸ್ಟೀಡ್ ಆ್ಯಂಡ್ ಗ್ರೋನ್ ಆಸ್ ಇಫ್ ಇನ್ ಸ್ಲೀಪ್. ಅವ್ರ ತಂದೆ ಹೇಳ್ತಾರೆ ಗೆಟ್ ಅಪ್ ಸ್ವಾಮಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಸ್ವಾಮಿ ಸ್ಟೀಡ್ ಆ್ಯಂಡ್ ಗ್ರೋನ್ಡ್ ಆಸ್ ಇಫ್ ಇನ್ ಸ್ಲೀಪ್. ಆದರೆ ಸ್ವಾಮಿ ಮಾತ್ರ ಹೆಂಗೆ ನಟಿಸ್ತಾ ಇರ್ತಾನಂದ್ರೆ, ಸ್ವಾಮಿ ಸ್ಟೀಡ್ ಆ್ಯಂಡ್ ಗ್ರೋನ್ಡ್ ಆಸ್ ಇಫ್ ಇನ್ ಸ್ಲೀಪ್. ನಿದ್ರೆ ಹತ್ತಿದವ್ರ ಥರ ನಟಿಸ್ತಾ ಇರ್ತಾನೆ. ಹೆಂಗೆ? ಸ್ಟೀಡ್ ಆ್ಯಂಡ್ ಗ್ರೋನ್ಡ್. ಒಂದು ನಿದ್ದೆ ಹತ್ತಿದ ಹೆಂಗೆ ಗೋರಿಕೆ ಹೊಡಿತಾರಲ್ಲ, ಆ ರೀತಿ ನರಳುವ ಹಾಗೆ ಏನು ಮಾಡ್ತಾ ಇದ್ದ ಆತ, ನಟಿಸ್ತಾ ಇರ್ತಾನೆ. ಫಾದರ್ ಸೈಡ್, ಗೆಟ್ ಅಪ್ ಸ್ವಾಮಿ. ಗ್ರಾನಿ ಫ್ಲೀಡೆಡ್, ವೈ ಡು ಯು ಡಿಸ್ಟರ್ಬ್ ಹಿಮ್. ಅವಾಗ ಸ್ವಾಮಿ ಏನು ಮಾಡ್ತಾರೆ, ಸ್ವಾಮಿಯವ್ರ ತಂದಿರು ಹೇಳ್ತಾರೆ, ಸ್ವಾಮಿ ಫಾದರ್ ಸೈಡ್ ಗೆಟ್ ಅಪ್ ಸ್ವಾಮಿ, ಎದ್ದೇಳು ಸ್ವಾಮಿ ಅಂತ ಹೇಳ್ತಾನೆ. ಗ್ರಾನಿ ಪ್ಲೇಡೆಡ್, ಅಲ್ಲಿ ಅಜ್ಜಿ ಇರ್ತಾಳೆ, ಅಜ್ಜಿ ಹೇಳ್ತಾರೆ, ಬೇಡ್ಕೊಳ್ತಾಳೆ, ವೈ ಡು ಯು ಡಿಸ್ಟರ್ಬ್ ಹಿಮ್. ಯಾಕೆ ನನ್ನ ಮೊಮ್ಮಗನಿಗೆ ನೀನೇನು ಮಾಡ್ತಾ ಇದೀಯಾ, ಡಿಸ್ಟರ್ಬ್ ಮಾಡ್ತಾ ಇದೀಯಾ ಅಂತ ಮಗನಿಗೆ ಕೇಳ್ತಾಳೆ. ಯಾರು? ಅಜ್ಜಿ ಕೇಳ್ತಾಳೆ. ಗೆಟ್ ಅಪ್ ಸ್ವಾಮಿ ಸೇಡ್ ಫಾದರ್ ಫಾರ್ ದ ಥರ್ಡ್ ಟೈಮ್. ಅವಾಗ ಸ್ವಾಮಿಯವರ ತಂದೆಗೆ ಸಿಟ್ಟು ಬರ್ತದ. ಗೆಟ್ ಅಪ್ ಸ್ವಾಮಿ ಸೇಡ್ ಫಾದರ್ ಫಾರ್ ದ ಥರ್ಡ್ ಟೈಮ್. ಸೊ ಒಂದು ಸರಿ ಇತ್ತು, ಎರಡು ಸರಿ ಇತ್ತು, ಮೂರನೇ ಬಾರಿ ಗೆಟ್ ಅಪ್ ಸ್ವಾಮಿ ಸೇಡ್ ಫಾದರ್ ದ ಥರ್ಡ್ ಟೈಮ್. ಮೂರನೇ ಬಾರಿ ಹೇಳಿದಾಗ ಸ್ವಾಮಿ ಗಾಟ್ ಅಪ್. ಸ್ವಾಮಿ ಏನು ಮಾಡ್ತಾನೆ, ಎದ್ದು ಕುಳಿತು ಬಿಡ್ತಾನೆ. ಫಾದರ್ ರೋಲ್ಡ್ ಆಫ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಅಂಡ್ ಸೇಡ್ ಕಮ್ ವಿತ್ ಮೀ. ಅವಾಗ ಎದ್ದ ತಕ್ಷಣ ಸ್ವಾಮಿ ಹೇಳ್ತಾರೆ ಅವ್ರ ತಂದೆ, ಫಾದರ್ ರೋಲ್ಡ್ ಅಪ್ ಹೀಸ್ ಬೆಡ್. ಆ ಬೆಡ್ ಅನ್ನ ಏನು ಮಾಡ್ತಾರೆ, ಸುತ್ತಿಕೊಳ್ತಾರೆ. ಟುಕ್ ಇನ್ ಅಂಡರ್ ಹಿಸ್ ಆರ್ಮ್, ತಮ್ಮ ತೋಳುಗಳಲ್ಲಿ ಅದನ್ನು ಸುತ್ತಿಕೊಂಡು ಆ ಹಾಸಿಗೆಯನ್ನು ಏನು ಮಾಡ್ತಾರೆ, ಸುತ್ತಿಕೊಂಡು ಸೇಡ್, ಸ್ವಾಮೀಸ್ ಫಾದರ್ ಸೇಡ್ ಕಮ್ ವಿತ್ ಮೀ. ಮಗನಿಗೆ ಹೇಳ್ತಾರೆ, ನೀನು ನನ್ನ ಜೊತೆಗೆ ಬಂದುಬಿಡು ಅಂತ ಹೇಳಿದಾಗ ಸ್ವಾಮಿ ಲುಕ್ಡ್ ಆಟ್ ಗ್ರಾನಿ. ಅವಾಗ ಸ್ವಾಮಿ ಯಾರನ್ನು ನೋಡ್ತಾರೆ, ಅವರ ಅಜ್ಜಿ ಕಡೆ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್. ಸೊ ಆ ಮೂಮೆಂಟ್ನಲ್ಲಿ ಅವನಿಗೆ ಏನಾಗ್ತಾ ಇರ್ತದೆ, ಒಂದು ರೀತಿ ಹೆಸಿಟೇಟೆಡ್ ಆಗ್ತಾ ಇರ್ತದೆ. ಸೊ ಸ್ವಾಮಿ ಲುಕ್ಡ್ ಆಟ್ ಗ್ರಾನಿ, ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್
ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಮುಂದೆ ತಂದೆಯವ್ರು ಹೋಗ್ತಾ ಇದ್ದ, ಆತನ ಹಿಂದೆ ಏನು ಮಾಡ್ತಾನೆ, ಸ್ವಾಮಿ ಆ ಆಫೀಸಿನ ರೂಮ್ ಒಳಗಡೆ ಏನು ಮಾಡ್ತಾರೆ, ಹಿಂದ್ಗಡೆ ಹೋಗ್ತಾ ಇರ್ತಾನೆ. ಆನ್ ದ ವೇ ಹಿ ಥ್ರೂ ಲುಕ್ ಆಫ್ ಅಪೀಲ್ ಅಟ್ ಈಸ್ ಮದರ್. ಅಷ್ಟರಲ್ಲಿ ಇನ್ನೇನೋ ಆಫೀಸ್ ರೂಮ್ಗಳೊಳಗೆ ಸ್ವಾಮಿ ಹೋಗ್ತಾ ಇರ್ತಾನೆ, ಮುಂದೆ ಅವ್ರ ತಂದೆ ಹೋಗ್ತಾರೆ, ಹಿಂದೆ ಸ್ವಾಮಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಆನ್ ದ ವೇ, ಅದೇ ದಾರಿಯಲ್ಲಿ, ಹಿ ಥ್ರೂ ಅ ಲುಕ್ ಆಫ್ ಅಪೀಲ್ ಅಟ್ ಈಸ್ ಮದರ್. ಅವರ ತಾಯಿ ಹತ್ರ ಬೇಡಿಕೊಳ್ತಾನೆ, ಅಪೀಲ್ ಮಾಡ್ತಾನೆ. ಆ್ಯಂಡ್ ಸಿ ಸೇಡ್, ಅವರ ತಾಯಿ ಹೇಳ್ತಾಳೆ, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್? ಯಾಕೆ ನೀವು ಸ್ವಾಮಿಯನ್ನು ಆಫೀಸ್ ರೂಮಿನ ಒಳಗಡೆ ಕರೆದುಕೊಂಡು ಹೋಗ್ತಾ ಇದ್ದೀರಾ? ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್? ಏಕೆ ಅವನನ್ನು ನೀವೇನು ಮಾಡ್ತಾ ಇದ್ದೀರಿ, ಆಫೀಸಿನ ರೂಮ್ ಒಳಗಡೆ ಯಾಕೆ ಕರ್ಕೊಂಡು ಹೊಂಟಿದ್ದೀರಿ? ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್. ಅವನು ಬೇಕಾದ್ರೆ ಇಲ್ಲೇ ಹಾಲ್ನಲ್ಲಿ ಮಲ್ಕೋಲಿ. ಐ ಥಿಂಕ್, ನನ್ನ ಪ್ರಕಾರ ನೀವೇನೋ ಅವನಿಗೆ ಆಫೀಸ್ ರೂಮ್ನ ಒಳಗಡೆ ಒಯ್ಯಬೇಡ್ರಿ. ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್. ಅವನು ಮಲಗುವುದಾದರೆ ಏನು ಮಾಡಲಿ, ಇಲ್ಲೇ ಹಾಲ್ನಲ್ಲಿ ಮಲಗಲಿ ಅಂತ ಏನು ಮಾಡ್ತಾನೆ ಅವರ ತಾಯಿ, ಯಾರ ಸ್ವಾಮಿಯವರ ತಾಯಿ ಏನು ಮಾಡ್ತಾರೆ, ಹೇಳ್ತಾ ಇರ್ತಾರೆ. ಐ ಡೋಂಟ್ ಥಿಂಕ್ ಸೋ ಫಾದರ್ ಸೇಡ್, ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್. ಅವಾಗ ಐ ಡೋಂಟ್ ಥಿಂಕ್ ಸೋ ಫಾದರ್ ಸೈಡ್, ನಾನೇನು ನೀವು ಯಾರು ಹೇಳಿದ್ರು ನಾನು ಏನೂ ವಿಚಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಐ ಡೋಂಟ್ ಥಿಂಕ್ ಸೋ, ನಾ ಏನೂ ವಿಚಾರ ಮಾಡಲ್ಲ, ಯಾವುದರ ಕೂಡ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಸ್ವಾಮಿ ಏನು ಮಾಡ್ತಾನೆ, ತಲೆ ತಗ್ಗಿಸಿ ಏನು ಮಾಡ್ತಾನೆ, ಅವರ ತಂದೆ ಹಿಂದ್ಗಡೆ ಏನು ಮಾಡ್ತಾನೆ, ಹೋಗಿಬಿಡ್ತಾನೆ. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಸ್ವಾಮಿ ಫ್ಲೆಡ್ ಡೆಡ್. Your office room is very dusty and there may be scorpions behind your law books. There are no scorpions. Little fellow, sleep on the bench if you like. Can I have a lamp burning in the room? No, you must learn not to be afraid of darkness. It is only a question of habit. You must cultivate good habits. Will you at least leave the door open? All right, but promise you would not roll up your bed and go to your granny's side at night. If you do it, I will make you the laughing stock of your school. ಅವಾಗ ಅವರ ತಂದೆ ಹಿಂದ್ಗಡೆ ಸ್ವಾಮಿ ಏನು ಮಾಡ್ತಾ ಇರ್ತಾನೆ ಅಂದರೆ, ತಲೆ ತೆಗಿ ಸುಮ್ಮನೆ ಮುಂದೆ ಹೋಗ್ತಾ ಇರ್ತಾನೆ. ಅವಾಗ ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್. ಸ್ವಾಮಿ ಪ್ಲೇಡೆಡ್. ಸ್ವಾಮಿ ಬೇಡ್ಕೊಳ್ತಾನೆ, ಇಲ್ಲ ತಂದೆಯವರೇ, ದಯವಿಟ್ಟು ನನಗೇನು ಮಾಡಿರಿ, ಹಾಲ್ನಲ್ಲಿ ನಾನು ಮಕ್ಕೋತೀನಿ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ. ನಿಮ್ಮ ಆಫೀಸ್ ರೂಮ್ನ ಇವು ನನಗೆ ಮಲಗ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ. ನಿಮ್ಮ ಆಫೀಸ್ ರೂಮ್ ಏನಿದೆ ಅಂದರೆ ಸಾಕಷ್ಟು ಧೂಳಿನಿಂದ ಕೂಡಿದೆ. ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಷ್ಟೇ ಅಲ್ಲ, ನಿಮ್ಮ ಆಫೀಸ್ ರೂಮು ಕೇವಲ ಡಸ್ಟಿ ಅಷ್ಟೇ ಅಲ್ಲ, ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ನೀವು ನಿಮ್ಮ ಆಫೀಸ್ ರೂಮಿನ ಒಳಗಡೆ ಲಾ ಬುಕ್ಸ್, ಕಾನೂನಿನ ಬುಕ್ ಇಟ್ಟಿದ್ದೀರಲ್ಲ, ಆ ಕಾನೂನಿನ ಬುಕ್ಕಿನ ಹಿಂದೆ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಆ ಲಾ ಬುಕ್ಸ್ನ ಹಿಂದ್ಗಡೆ ಏನಿದೆ ಅಂದರೆ ಸಾಕಷ್ಟು ಚೇಳುಗಳಿವೆ. ಸೊ ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಹಾಲ್ನಲ್ಲಿ ಮಲಗ್ತೀನಿ ಅಂತ ತಂದೆಗೆ ಬೇಡಿಕೊಳ್ತಾನೆ. ದೆನ್ ಸ್ವಾಮೀಸ್ ಫಾದರ್ ಸೇಡ್, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್. ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಇಲ್ಲೇನು ಯಾವ ಚೇಳುಗಳಿಲ್ಲ, ನೀನು ಬೇಕಾದ್ರೆ ಅಲ್ಲೇ ಒಂದು ಬೆಂಚ್ ಇದೆ, ಆ ಬೆಂಚಿನ ಮೇಲೆ ಬೇಕಾದ್ರೆ ಏನು ಮಾಡು, ಮಲಗು ಅಂತ ಏನು ಮಾಡ್ತಾನೆ, ಮಗನಿಗೆ ಉತ್ತರ ನೀಡ್ತಾನೆ. ದೆನ್ ಸ್ವಾಮಿ ಸೇಡ್, ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಹಾಗಾದರೆ ನಾನು ನಿಮ್ಮ ಆಫೀಸಿನ ರೂಮಿನ ಒಳಗಡೆ ಒಂದು ಲ್ಯಾಂಪ್ ಆದ್ರೂ ಹಚ್ಕೊಳ್ಳೇನು? ಕ್ಯಾನ್ ಐ ಹ್ಯಾವ್ a lamp burning in the room? No. You must learn not to be afraid of darkness.
ನೀನು ಆ ರೂಮಿನ ಒಳಗಡೆ ಹೋಗಿ ಏನು ಮಾಡೋದಿಲ್ಲ, ಯಾವುದೇ ರೀತಿಯಾದ ದೀಪವನ್ನು ಏನು ಮಾಡೋಲ್ಲ, ಹಚ್ಚಿಕೊಳ್ಳುವಂತಿಲ್ಲ. ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಪ್ರೈಡ್ ಆಫ್ ಡಾರ್ಕ್ನೆಸ್. ನಿನ್ನ ಕತ್ತಲೆ ಅಂದರೆ ಏನು? ಆ ಕತ್ತಲೆಯ ಒಂದು ಹೆದರಿಕೆ ನಿನ್ನಿಂದ ಏನು ಮಾಡಬೇಕು, ಓಡಿ ಹೋಗಬೇಕು, ದೂರ ಹೋಗಬೇಕು. ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಪ್ರೈಡ್ ಆಫ್ ಡಾರ್ಕ್ನೆಸ್. ನಿನ್ನ ಕತ್ತಲೆ ನಾವು ಹೆದರಿಕೆ ಇದೆಯಲ್ಲ, ಆ ಕತ್ತಲೆ ಹೆದರಿಕೆ ಏನು ಮಾಡಬೇಕು, ಹೋಗಬೇಕು. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನಿನಗೆ ಪ್ರಶ್ನೆ ಮಾಡೋದು ಬಿಟ್ಟು ನಿನಗೆ ಯಾವ ಒಳ್ಳೆಯ ಒಂದು ಹ್ಯಾಬಿಟನ್ನು ನೀನೇನು ಮಾಡಬೇಕು, ಹವ್ಯಾಸಗಳನ್ನು ಏನು ಮಾಡಬೇಕು, ಕಲಿಬೇಕಾಗಿದೆ. ದೆನ್ ಸ್ವಾಮಿ ಸೇಡ್, ವಿಲ್ ಯು ಅಟ್ ಲೀಸ್ಟ್ ಲಿವ್ ದ ಡೋರ್ ಓಪನ್. ನೀವು ಯಾವುದೇ ರೀತಿ ದೀಪ ಹಚ್ಕೊಳ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ, ಅಲ್ಲಿ ಯಾವ ಸ್ಕಾರ್ಪಿಯನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ವಿಲ್ ಯು ಅಟ್ ಲೀಸ್ಟ್ ಲಿವ್ ದ ಡೋರ್ ಓಪನ್. ಹಾಗಾದರೆ ನಾನು ಡೋರ್ ಆದರೂ ಓಪನ್ ಮಾಡಲೇನು, ಆ ಆಫೀಸಿನ ಡೋರ್ ಆದರೂ ಓಪನ್ ಮಾಡಿ ಮಲಗಲೇನು? ದೆನ್ ಸ್ವಾಮೀಸ್ ಫಾದರ್ ಸೇಡ್, ಆಲ್ ರೈಟ್. ಅದಕ್ಕೆ ಏನು ಮಾಡ್ತಾರೆ, ಸ್ವಾಮಿಯವರ ತಂದೆಯವರು ಏನು ಮಾಡ್ತಾರೆ, ಒಪ್ಕೊಳ್ತಾರೆ. ಬಟ್ ಪ್ರಾಮಿಸ್ ಯು ವುಡ್ ನಾಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನಿ ಸೈಡ್ ಅಟ್ ನೈಟ್. ಹಿಂಗೆ ಹೇಳಿ ನಾನು ಡೋರ್ ಓಪನ್ ಮಾಡ್ಕೋತೀನಿ ಅಂತ ಹೇಳಿ ನೀನು ಏನಾದರೂ ರಾತ್ರಿ ತಡರಾತ್ರಿ ಯು ವುಡ್ ನಾಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನಿ ಸೈಡ್ ಅಟ್ ನೈಟ್. ನೀನು ಮತ್ತೆ ನಿನ್ನ ಹಾಸಿಗೆಯನ್ನು ಸುತ್ತುಕೊಂಡು ಮತ್ತೆ ಅಜ್ಜಿ ಹತ್ರ ಹೋಗಿ ಮಲಗುವಂತಿಲ್ಲ. ನೀ ಅಜ್ಜಿ ಹತ್ರ ಹೋಗಿ ಮಲ್ಕೊಂಡ್ರೆ, ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಈ ವಿಷಯವನ್ನು ನಿಮ್ಮ ಶಾಲೆಯಲ್ಲಿ ಹೋಗಿ ನಿನ್ನನ್ನು ಹಾಸ್ಯಕ್ಕೆ ಒಳಪಡಿಸ್ತೀನಿ. ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಹೀಸ್ ಫಾದರ್ ಕಮಾಂಡ್ ಟು ಸ್ವಾಮಿ. ಅವರ ತಂದೆ ಯಾರಿಗೆ ಕಮಾಂಡ್ ಮಾಡ್ತಾರೆ, ಆಜ್ಞೆ ಮಾಡ್ತಾರೆ, ಯಾರಿಗೆ, ಸ್ವಾಮಿಗೆ. ಅಂತ ಮಾಡಿದ್ರು, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನೀನೇನಾದರೂ ಹೋಗಿ ಅಜ್ಜಿ ಹತ್ರ ಮಲ್ಕೊಂಡ್ರೆ ನಾನೇನು ಮಾಡ್ತೀನಿ, ಈ ವಿಷಯವನ್ನು ಸ್ಕೂಲಲ್ಲಿ ಹೋಗಿ ಹೇಳ್ತೀನಿ, ನಿನ್ನ ನೋಡಿ ಎಲ್ಲರೂ ಹಾಸ್ಯ ಪಡುವ ಹಾಗೆ ಮಾಡ್ತೀನಿ ಅಂತ ಏನು ಮಾಡ್ತಾರೆ, ಅವರ ತಂದೆ ಸ್ವಾಮಿಗೆ ವಾರ್ನಿಂಗ್ ಮಾಡ್ತಾರೆ. ದೆನ್ ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಾಮ್ ಹ್ಯುಮ್ಯಾನಿಟಿ. He was pained and angry. He did not like the strain of cruelty he saw in his father's nature. He hated the newspaper for printing the tiger story. He wished that the tiger had not spared the boy who did not appear to be boy after all but a monster. ಆವಾಗ ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಾಮ್ ಹ್ಯುಮ್ಯಾನಿಟಿ. ಸೊ ಮಾನವೀಯತೆಯಿಂದ ಸ್ವಾಮಿ ಏನು ಮಾಡ್ತಾನೆ, ದೂರ ಉಳಿತಾನೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆಂಗ್ರಿ. ಆ ಆಫೀಸ್ ರೂಮ್ನಲ್ಲಿ ಮಲಗಬೇಕಂತ ಕೇಳಿದ ತಕ್ಷಣವೇ ಹಿ ವಾಸ್ ಪೇನ್ಡ್ ಆ್ಯಂಡ್ ಆಂಗ್ರಿ. ಸೊ ಅವನಿಗೆ ಒಮ್ಮೆಲೆ ಏನಾಯ್ತಂದರೆ ನೋವು ಪ್ರಾರಂಭ ಆಯಿತು, ಮತ್ತು ಸಿಟ್ಟು ಕೂಡ ಬರಲಿಕ್ಕೆ ಪ್ರಾರಂಭವಾಯಿತು. He did not like the strain of cruelty he saw his father's nature. ಆವಾಗ ಅವರ ತಂದೆಯರ ಒಂದು ಸ್ವಭಾವವನ್ನು ನೋಡಿ, ಕ್ರೂರವಾದಂಥ ಸ್ವಭಾವವನ್ನು ನೋಡಿ, he did not like the strain of cruelty he saw in his father's nature. ಸ್ವಭಾವ, ಅವರ ತಂದೆಯ ಒಂದು ಕ್ರೂರತನದ ಸ್ವಭಾವ ಸ್ವಾಮಿಗೆ ಏನಾಗಲಿಲ್ಲ, ಇಷ್ಟವಾಗಲಿಲ್ಲ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರಿಯಾಲಿಟಿ ಹಿ ಸಾ ಇನ್ ಹಿಸ್ ಫಾದರ್ಸ್ ನೇಚರ್. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಆತ ಸ್ವಾಮಿ ಯಾರನ್ನ ತಿರಸ್ಕರಿಸಲಿಕ್ಕೆ ಪ್ರಾರಂಭ ಮಾಡಿದಂದರೆ, ಇವತ್ತಿನ ನ್ಯೂಸ್ ಪೇಪರ್ದಲ್ಲಿ ಈ ಕಥೆಯನ್ನು ಯಾರು ಪ್ರಿಂಟ್ ಮಾಡಿದಾರಲ್ಲ, ಮುದ್ರಣ ಮಾಡಿದಾರಲ್ಲ, ಅವರನ್ನ ಏನು ಮಾಡಕತ್ತ ಇವನು ಸ್ವಾಮಿ ತಿರಸ್ಕಾರ ಮಾಡಲಿಕ್ಕೆ ಪ್ರಾರಂಭಿಸಿದ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಸೊ ಅವನು ಏನು ಮಾಡ್ತಾನೆ, ಆ ಕಥೆಯಲ್ಲಿ ಆ ಕಥೆಯನ್ನು ಯಾರು ಮುದ್ರಣ ಮಾಡಿದಲ್ಲ ಅವರನ್ನೇ ತಿರಸ್ಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. He wished that the tiger had not spared the boy. ಆತ ಏನು ವಿಚಾರ ಮಾಡ್ತಾನಂದರೆ, ಆ ಹುಲಿ ಆ ಬಾಲಕನನ್ನು ಏನು ಮಾಡಬಾರ್ದು, ಉಳಿಸಬಾರ್ದಿತ್ತು.
who did not appear to be boy after all but a monster. ಆದರೆ ಅದೇ ಬಾಲಕ ನನಗೆ ಈಗ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಭೂತದ ಥರ ಏನು ಮಾಡ್ತಾ ಇದ್ದಾನೆ, ಕಾಣಿಸ್ತಾ ಇದ್ದಾನೆ ಅಂತ ಏನು ಮಾಡ್ತಾರೆ ಇಲ್ಲಿ ಸ್ವಾಮಿ ಹೇಳ್ತಾನೆ. ಸ್ವಾಮಿ felt cut off from humanity. He was pained and angry. He did not like the strain of cruelty he saw in his father's nature. Okay, thank you. ಇವತ್ತಿನ ತರಗತಿ ಏನು ಮಾಡೋಣ, ಇಲ್ಲೇ ಮುಗಿಸೋಣ. Get today's homework. Write important question and answer. Minimum 10. ಎಷ್ಟು ಒಂದು 10 ಕ್ವಶನ್ಸನ್ನು ಏನು ಮಾಡಿರಿ, ಅದರ ಕ್ವಶನ್ ಆನ್ಸರನ್ನು ಏನು ಮಾಡಬೇಕು ಇವತ್ತು ಸಾಲ್ವ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.